जयत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः नमामि श्रीमदानन्दतीर्थाचार्यं परं गुरुं यस्य वाणी कृपाणीयं निकृन्तति भवाटवीम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं चरकर्जुर्गुरुं लब्ध्वा राघवेन्द्रं भजन् शमं यो पाठयन्नमस्तस्मै बादरायणभिक्षवे श्रीगुरुभ्यो नमः हरिः ओम् ಸೋದೆ ವಾದಿರಾಜ ಮಠಾಧೀಶರಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಶ್ರೀ ಹಯವದನ ದಾಸಕೂಟದ ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಲಕ್ಷ್ಮೀ ಶೋಭನ ಪದ ಮುಂಡಕ ಉಪನಿಷತ್ತಿನ ಬೆಳಕಿನಲ್ಲಿ ಅಂತ. ವಾದಿರಾಜರ ಎಲ್ಲ ಕೃತಿಗಳು ಕೂಡ ಅನೇಕ ಶಾಸ್ತ್ರಾರ್ಥ ವಿಚಾರಗಳನ್ನು ತುಂಬಿಕೊಂಡಿರುತ್ತವೆ. ಹಾಗೆ ಅವರ ಕೃತಿಗಳನ್ನು ಶೋಧನೆ ಮಾಡುವಂಥದ್ದು ನಮ್ಮೆಲ್ಲರ ಬುದ್ಧಿಮಟ್ಟವನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ಇಂತಹ ಉತ್ತಮವಾಗಿರತಕ್ಕಂತಹ ಕಾರ್ಯವನ್ನು ಶ್ರೀಪಾದಂಗಳವರು ಭಾವಿ ಸಮೀರರಾಗಿರತಕ್ಕಂತಹ ಶ್ರೀ ವಾದಿರಾಜರ ಸೇವಾರೂಪದಲ್ಲಿ ಏನು ನಡೆಸ್ತಾ ಇದ್ದಾರೆ, ಅದರಲ್ಲಿ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಆ ಕರುಣೆಯನ್ನು ಭಕ್ತಿಪೂರ್ವಕ ನಮಸ್ಕರಿಸ್ತಾ, ನನಗೆ ತಿಳಿಯುವ ಮಟ್ಟಿಗೆ ಮುಂಡಕ ಉಪನಿಷತ್ತಿನ ಬೆಳಕಿನಲ್ಲಿ ಲಕ್ಷ್ಮೀ ಶೋಭನ ಪದ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಲಕ್ಷ್ಮೀ ಶೋಭನ ಪದ ಹೆಸರೇ ಹೇಳುವಂತೆ ಲಕ್ಷ್ಮೀದೇವಿ ಶೋಭನ ಆಗಿದ್ದಾಳೆ ಅಂತ ತಿಳಿಸುವಂತಹ ಪದ ಇದು. ಲಕ್ಷ್ಮೀ ಅಂತ ಹೇಳಿದ್ರೆ ಏನು, ಲಕ್ಷಣವಂತೆ ಅಂತ ಅರ್ಥ. ಎಲ್ಲ ವಿಧವಾದ ಲಕ್ಷಣಗಳಿಂದ ಕೂಡಿದವಳು, ಸಮಗ್ರ ಸ್ತ್ರೀ ಲಕ್ಷಣದಿಂದ ಯುಕ್ತಳಾಗಿರತಕ್ಕಂಥವಳು. ಅವಳು ಶೋಭನ ಅಂದರೆ ಪುರುಷಾರ್ಥ ಸಾಧನ ಆಗಿದ್ದಾಳೆ. ಎಲ್ಲ ವಿಧವಾದ ಪುರುಷಾರ್ಥಗಳನ್ನು ಕೊಡುವಂಥವಳಾಗಿದ್ದಾಳೆ ಎಂದು ತಿಳಿಸುವಂತಹ ಪದ. ಲಕ್ಷ್ಮೀದೇವಿ ಎಲ್ಲ ವಿಧವಾದ ಪುರುಷಾರ್ಥಗಳನ್ನು ಕೊಡಬೇಕು ಅಂತ ಹೇಳಿದರೆ ಸುಮ್ಮನೆ ಕೊಡೋದಿಲ್ಲ. ಪರಮಾತ್ಮನ ಪತ್ನಿ ಅವಳು, ಪರಮಾತ್ಮನ ಸೇವಾರತಳಾಗಿದ್ದಾಳೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರ್ತಾ ಇದ್ದಾಳೆ ಎಂದು ಲಕ್ಷ್ಮೀದೇವಿಯನ್ನು ಪರಿಪರಿಯಾಗಿ ಚಿಂತಿಸಿದಾಗ, ಪರಮಾತ್ಮನ ಒಟ್ಟಿಗೆ ಲಕ್ಷ್ಮೀದೇವಿಯನ್ನು ಚಿಂತಿಸಿದಾಗ, ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಅನುಗುಣವಾಗಿ ಲಕ್ಷ್ಮೀದೇವಿಯನ್ನು ಚಿಂತಿಸಿದಾಗ ಎಲ್ಲ ಪುರುಷಾರ್ಥಗಳನ್ನು ಕೊಡುವಂಥವಳಾಗಿದ್ದಾಳೆ ಲಕ್ಷ್ಮೀದೇವಿ. ಹಾಗಾಗಿಯೇ ಆ ಲಕ್ಷ್ಮೀದೇವಿ ಪರಮಾತ್ಮನನ್ನು
ಸ್ತುತಿಸುವ ಪರಿಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇಂತಹ ಲಕ್ಷ್ಮೀಶೋಭನ ಪದ ಅದು ಅನೇಕ ಶಾಸ್ತ್ರಾರ್ಥ ಸಂಗ್ರಹವಾಗಿದೆ. ಆದರೆ ಪ್ರಕೃತದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಮುಂಡಕ ಉಪನಿಷತ್ತಿನ ಬೆಳಕಿನಲ್ಲಿ. ಆದ್ದರಿಂದ ಮುಂಡಕ ಉಪನಿಷತ್ತಿನ ವಿಷಯವನ್ನು ಸ್ವಲ್ಪ ಚಿಂತನೆ ಮಾಡೋದು ಅಂತ ಇಟ್ಕೊಂಡ್ರೆ, ಮುಂಡಕ ಉಪನಿಷತ್ತು ಹೆಸರೇ ಹೇಳುವಂತೆ ಇದು ಅಥರ್ವಣ ಉಪನಿಷತ್ತು, ಅಥರ್ವ ಶಾಖೆಗೆ ಸಂಬಂಧಪಟ್ಟಿರುವಂತಹದ್ದು. ಆ ಅಥರ್ವ ಶಾಖೆಯ ಉಪನಿಷತ್ತು ಇದು. ಅಂದರೆ ಅಥರ್ವ ಶಾಖೆಯ ಸಾರ, ಅದರ ಸಾರ ಈ ಮುಂಡಕ ಉಪನಿಷತ್ತು ಅಂತ ಸಿದ್ಧ ಆಗತ್ತೆ. ಅಥರ್ವ ಶಾಖೆಯನ್ನು ಓದಬೇಕಾದರೆ ಒಂದು ಕ್ರಮ ಇತ್ತು, ಹಿಂದೆ ಒಂದು ವಿಶಿಷ್ಟವಾದ ಕ್ರಮ ಇತ್ತು. ಬೇರೆ ವೇದಗಳಿಗೆ ಇಲ್ಲದೇ ಇರತಕ್ಕಂತಹ ಒಂದು ನಿಯಮ ವಿಶೇಷ ಅಥರ್ವ ಶಾಖೆಯನ್ನು ಓದಬೇಕು ಅಂದರೆ ಬೇಕು ಅಂತ ಕರೀತಾ ಇದ್ರು. ಯಾವುದು ಅಂದರೆ ಶಿರೋವ್ರತ ಅಂತ ಅದಕ್ಕೊಂದು ಹೆಸರು. ಶಿರೋವ್ರತವನ್ನು ಮಾಡ್ಕೊಂಡಿರಬೇಕು ಅಥರ್ವ ಶಾಖೆಯನ್ನು ಓದಬೇಕು ಅಂದರೆ. ಶಿರೋವ್ರತ ಅಂತ ಹೇಳಿದರೆ ಈ ಬ್ರಹ್ಮಚಾರಿಯಾಗಿರತಕ್ಕಂತಹ ವ್ಯಕ್ತಿ ಅವನು ತನ್ನ ಕೇಶಗಳನ್ನು, ಕೂದಲುಗಳನ್ನು ತೆಗೆಸಬೇಕು, ಪೂರ್ಣವಾಗಿ ಮುಂಡನ ಮಾಡಿಕೊಳ್ಬೇಕು. ಹಾಗೆ ಮುಂಡನ ಮಾಡಿಕೊಂಡು ಗುರುಗಳ ಮುಂದೆ ನಿಲ್ಲಬೇಕು. ಅವನ ತಲೆಯ ಮೇಲೆ ಸ್ವಚ್ಛವಾದ ತಾಮ್ರದ ಪಾತ್ರೆ ಒಳಗಡೆ ನಿಗಿನಿಗಿಯಾದ ಕೆಂಡವನ್ನು ಹಾಕಿ ಆ ಪಾತ್ರೆಯನ್ನು ಅವನ ತಲೆಯ ಮೇಲೆ ಇಡ್ತಾರೆ. ಹಾಗೆ ಆ ಬ್ರಹ್ಮಚಾರಿಯ ತಲೆಯ ಮೇಲೆ, ಮುಂಡನವಾದ ತಲೆಯ ಮೇಲೆ ಕೆಂಡದಿಂದ ಕೂಡಿದ ತಾಮ್ರದ ಪಾತ್ರೆಯನ್ನು ಇಟ್ಟಾಗ ಅವನ ಕಣ್ಣಿಂದ ನೀರು ಬರಬಾರದು. ಆವಾಗ ಅವನು ಈ ಅಥರ್ವ ಶಾಖೆಯನ್ನು ಓದಲಿಕ್ಕೆ ಅಧಿಕಾರಿ, ಅಥರ್ವ ಶಾಖೆಯನ್ನು ಅವನು ಓದಬಹುದು ಅಂತ ತಿಳಿಯುವ ಕ್ರಮ. ಅಂದರೆ ಅಷ್ಟು ತಾಳ್ಮೆ ಬೇಕು ಅಂತ. ಮುಂಡಕ ಉಪನಿಷತ್ತನ್ನು, ಅಥರ್ವ ಶಾಖೆಯನ್ನು ಅಭ್ಯಾಸ ಮಾಡಬೇಕು ಅಂದರೆ ಅಷ್ಟು ತಾಳ್ಮೆ ಬೇಕು ಅಂತ ತಿಳಿಸುವಂತಹ ಒಂದು ಕ್ರಮ ಇದು. ಹಾಗಾಗಿಯೇ ಪ್ರಾಯಶಃ ಇದಕ್ಕೆ ಮುಂಡಕ ಉಪನಿಷತ್ತು ಅಂತ. ಮುಂಡಕರು ಅಂದರೆ ಮುಂಡನ ಮಾಡಿಕೊಂಡವರು ಏನಿದ್ದಾರೋ ಅಂಥವರು ತಿಳಿಯಬಹುದಾಗಿರತಕ್ಕಂತಹ ಸಾರ ಇದು. ಶಿರೋವ್ರತವನ್ನು ಮಾಡಿಕೊಂಡವರು ತಿಳಿಯಬಹುದಾದ ಶಾಸ್ತ್ರದ ಸಾರ ಇದು ಅಂತ ಇದಕ್ಕೆ ಮುಂಡಕ ಉಪನಿಷತ್ತು ಅಂತ ಹೆಸರು ಬಂದಿರಬಹುದು. ಈ ಮುಂಡಕ ಉಪನಿಷತ್ತಿನ ರಹಸ್ಯವೇ ಅಷ್ಟು ವಿಶಿಷ್ಟವಾಗಿದೆ. ಯಾಕೆ ಅಂದರೆ ಇಲ್ಲಿ ಒಂದು ತುಂಬ ಉತ್ತಮವಾದ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಎಲ್ಲ ವೇದಗಳು, ವೇದಾಂಗಗಳು, ಶಾಸ್ತ್ರಗಳು ಅವೆಲ್ಲವೂ ಯಾರನ್ನು ತಿಳಿಸ್ತಾ ಇವೆ ಎಂಬುದಾಗಿ ಹೇಳಿದರೆ ಅದೆಲ್ಲವೂ ಕೂಡ ಪರಮಾತ್ಮನನ್ನು ತಿಳಿಸ್ತಾ ಇದೆ. ಹಾಗಾಗಿಯೇ ಅದಕ್ಕೆ ಪರವಿದ್ಯಾ ಅಂತ ಹೆಸರು. ವೇದಾಂಗಗಳಿಗೆ ಪರವಿದ್ಯಾ ಎಂಬುದಾಗಿ ಹೆಸರು. ಅಥ ಪರಾ ಯಯಾ ತದಕ್ಷರಂ ಅಧಿಗಮ್ಯತೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗಾಗಿ
ವೇದಗಳು ಮೇಲ್ನೋಟಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ ಇರ್ತವೆ. ಅದು ಅದರ ಅರ್ಥ, ವೇದದ ಅರ್ಥವೇ. ಇಂದ್ರನನ್ನು ಹೇಳಬಹುದು, ದೇವರನ್ನು ಹೇಳಬಹುದು, ಬೇರೆ ದೇವತೆಗಳನ್ನು ಹೇಳಬಹುದು, ಅದು ಕೂಡ ವೇದದ ಅರ್ಥವೇ. ಆದರೆ ವೇದದ ರಹಸ್ಯ ಅರ್ಥ, ಒಳಾರ್ಥ ಯಾವುದು ಅಂತ ಹೇಳಿದರೆ ಅಕ್ಷರ. ಅಕ್ಷರನಾಮಕನಾಗಿರತಕ್ಕಂತಹ ಪರಮಾತ್ಮ ವೇದದ ರಹಸ್ಯವಾದ ಅರ್ಥ ಅಂತ ಇದನ್ನೇ ಬಿಡಿಸಿ ಹೇಳುವಂತಹ ಉಪನಿಷತ್ತು ಮುಂಡಕ ಉಪನಿಷತ್ತು. ಹಾಗಾಗಿಯೇ ಪ್ರಾಯಶಃ ತುಂಬ ತಾಳ್ಮೆ ಬೇಕು ಅಂತ. ವೇದದ ರಹಸ್ಯ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ವೇದದ ಮೇಲ್ನೋಟದ ಅರ್ಥವನ್ನು ತಿಳಿದುಕೊಳ್ಳೋದೇ ಕಷ್ಟ. ಹಾಗಿರಬೇಕಾದರೆ ರಹಸ್ಯ ಅರ್ಥವನ್ನು ತಿಳ್ಕೊಳ್ಬೇಕಾದರೆ ತುಂಬ ತಾಳ್ಮೆ ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಾಗಿಯೇ ಪ್ರಾಯಶಃ ಶಿರೋವ್ರತ ಅಂತ ಆ ವ್ರತದ ಅನುಷ್ಠಾನ ನಡೀತಾ ಇದ್ದಿರಬಹುದು. ಅಂತಹ ಉಪನಿಷತ್ತಿನ ಬೆಳಕಿನಲ್ಲಿ ನಾವು ಲಕ್ಷ್ಮೀ ಶೋಭನ ಪದವನ್ನು ನೋಡುವವರಿದ್ದೇವೆ. ಆ ಉಪನಿಷತ್ತಿನಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ. ಆರಂಭದಲ್ಲಿಯೇ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಂತ ಒಂದು ಮಾತನ್ನು ಆಡಿದ್ದಾರೆ. ಬ್ರಹ್ಮದೇವರು ಎಲ್ಲ ದೇವತೆಗಳಲ್ಲೂ ಕೂಡ ಶ್ರೇಷ್ಠರಾಗಿರತಕ್ಕಂಥವರು. ಅವರು ಹುಟ್ಟಿದ್ದಾರೆ. ಹಾಗೆ ಆ ಬ್ರಹ್ಮದೇವರು ತಮ್ಮ ಜ್ಯೇಷ್ಠ ಪುತ್ರನಾಗಿರತಕ್ಕಂತಹ ವೈವಸ್ವತ ಮನ್ವಂತರದಲ್ಲಿ ತಮಗೆ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದ ಅಥರ್ವ ಎಂಬುವಂತಹ ಋಷಿಗಳಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಈ ಸಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ, ಬ್ರಹ್ಮವಿದ್ಯಾ ಅನ್ನೋದೇನಾಗಿದೆ ಅಂದರೆ ಅದು ಎಲ್ಲ ವಿದ್ಯೆಗಳ ಫಲವನ್ನು ಕೊಡುವಂಥದ್ದಾಗಿದೆ ಅಂತ ತಿಳಿಸಿದ್ದಾರೆ. ರಾಜರು ನಮಗೆ ಆ ವಿಷಯವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶೋಭನವೆನ್ನೀರೆ ಸುರರೋಳು ಸುಭಗನಿಗೆ. ಶೋಭನ ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದಂತೆ ಲಕ್ಷ್ಮೀದೇವಿಯೇ ಶೋಭನ, ಎಲ್ಲ ಪುರುಷಾರ್ಥಕ್ಕೆ ಸಾಧನ ಆಗಿರತಕ್ಕಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಯಾರಿಗೆ ಸೇರಿದವಳು? ಶೋಭನ ಯಾರಿಗೆ ಸೇರಿದವಳು ಅಂದರೆ ಅವಳು ಸುರರೋಳು ಸುಭಗನಿಗೆ ಸೇರಿದವಳು. ಸುರರಲ್ಲಿ ಯಾರು ಸುಭಗನಾಗಿದ್ದಾನೋ, ಸುಭಗ ಅಂದರೆ ಎಲ್ಲ ರೀತಿಯಾಗಿರತಕ್ಕಂತಹ ಇಂದ್ರಿಯ ಲಕ್ಷಣಗಳಿಂದ ಕೂಡಿದವನು, ಎಲ್ಲ ಇಂದ್ರಿಯಗಳ ಉತ್ತಮತೆಯನ್ನು ಹೊಂದಿರತಕ್ಕಂಥವನು, ಶುಭ ಇಂದ್ರಿಯಗಳು ಉಳ್ಳವನೇನಿದ್ದಾನೋ ಅವನು ಸುಭಗ ಅಂತ ಕರೆಸ್ಕೊಳ್ತಾನೆ. ಅಂತಹ ಪರಮಾತ್ಮನಿಗೆ ಸೇರಿದವಳು ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದಾರೆ. ಇದು ಬ್ರಹ್ಮವಿದ್ಯಾಂ ಎಂಬ ಶಬ್ದದಿಂದ ಸೂಚಿತವಾದ ಅರ್ಥ. ಅದನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಬ್ರಹ್ಮವಿದ್ಯಾಂ ಅಂತ ಹೇಳಿದರೆ, ವಿದ್ಯಾ ಅಂತ ಹೇಳಿದರೆ ಟೀಕಾರಾಯರು ಒಂದು ಅರ್ಥವನ್ನು ಹೇಳ್ತಾರೆ. ಯಾಜ್ಞಾ ಮಂದರ ಲೋಲಿತಾತ್ ಯತ ಉದಯಿತ್ ವಿದ್ಯೇಂದಿರಾ ಅಂತ ಕರೆದಿದ್ದಾರೆ. ವೇದವ್ಯಾಸರು ಒಂದು ಕ್ಷೀರಸಾಗರ,
ಆ ಕ್ಷೀರಸಾಗರ ಏನಿದೆಯೋ ಆ ಕ್ಷೀರಸಾಗರದಿಂದ ಹುಟ್ಟಿದ ವಿದ್ಯೆ ಅದು ಯಾರು ಅಂತ ಹೇಳಿದರೆ ವಿದ್ಯಾ ಇಂದಿರಾ. ಆ ವಿದ್ಯೆ ಇಂದಿರಾದೇವಿ, ಲಕ್ಷ್ಮೀದೇವಿ, ಅವಳೇ ವಿದ್ಯಾ. ವೇದವ್ಯಾಸರು ನಮಗೆ ಯಾವ ವಿದ್ಯೆಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ವಿದ್ಯೆಗೆ ಅಭಿಮಾನಿಯಾಗಿರತಕ್ಕಂಥವಳು ಅವಳು ಲಕ್ಷ್ಮೀದೇವಿ. ಹಾಗಾಗಿ ಅವಳು ಯಾರಿಗೆ ಸಂಬಂಧಪಟ್ಟವಳು ಅಂದರೆ ಬ್ರಹ್ಮವಿದ್ಯಾ. ಅವಳೇನಾಗಿದ್ದಾಳೆ? ಬ್ರಹ್ಮಣಃ ವಿದ್ಯಾಂ. ಅವಳು ಪರಮಾತ್ಮನ ವಿದ್ಯೆ ಆಗಿದ್ದಾಳೆ. ಹಾಗಾದರೆ ಪರಮಾತ್ಮನ ಸಂಬಂಧ, ಪರಮಾತ್ಮನಿಗೆ ಸಂಬಂಧಪಟ್ಟವಳು ಲಕ್ಷ್ಮೀದೇವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಪರಮಾತ್ಮನ ಇಂದ್ರಿಯಗಳು ಅದು ಅತ್ಯಂತ ಶುಭ ಆಗಿರುವಂಥವುಗಳು ಅಂತ ಮುಂದೆ ಇಲ್ಲೇ ಹೇಳ್ತಾರೆ. ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ಸರ್ವೇಂದ್ರಿಯಾಣಿ ಚ ಅಂತ ಮುಂಡಕೋಪನಿಷತ್ತಲ್ಲಿ. ಈ ಪರಮಾತ್ಮನಿಂದಲೇ ಪ್ರಾಣದೇವರು, ರುದ್ರದೇವರು, ಎಲ್ಲ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟುತ್ತಾರೆ ಅಂತ ತಿಳಿಸಿದ್ದಾರೆ. ಎಲ್ಲ ಇಂದ್ರಿಯಗಳು ಪರಮಾತ್ಮನಿಂದ ಹುಟ್ಟುತ್ತವೆ ಅಂತ ಹೇಳಿದ ಮೇಲೆ ಎಲ್ಲರ ಇಂದ್ರಿಯಗಳು ಶುಭಕರವಾಗುವಂಥದ್ದು, ಚೆನ್ನಾಗಿರುವಂತಹದ್ದು ಪರಮಾತ್ಮನಿಂದ ಅಂತ ಹೇಳಿದ ಮೇಲೆ ಪರಮಾತ್ಮನ ಇಂದ್ರಿಯಗಳು ಚೆನ್ನಾಗಿ ಇವೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಪರಮಾತ್ಮ ಅವನು ಶುಭಕರವಾದ ಇಂದ್ರಿಯಗಳನ್ನು ಹೊಂದಿದವನಾಗಿದ್ದಾನೆ. ಹಾಗೆ ಅವನು ಸುಗುಣ, ಪರಮಾತ್ಮ ಸುಗುಣ ಆಗಿದ್ದಾನೆ. ಶೋಭನವೆಣ್ಣಿ ಸುಗುಣನಿಗೆ. ಹಿಂದೆ ನೋಡಿದಂತೆ ಎಲ್ಲ ವೇದಗಳಿಂದಲೂ ವೇದಾಂಗಗಳಿಂದಲೂ ಪರಮಾತ್ಮ ಪ್ರತಿಪಾದ್ಯ ಅಂದ ಮೇಲೆ ಅವನಲ್ಲಿ ಎಷ್ಟು ಗುಣಗಳು ಇರಬಹುದು ಅಂತ. ಎಲ್ಲ ವೇದಗಳು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಾಗದಿರುವಷ್ಟು ಗುಣಗಳಿಂದ ತುಂಬಿದವನು ಅಂತ. ರಾಜರೇ ಮತ್ತೊಂದು ಕಡೆ ಹೇಳಿದ್ದಾರೆ, ತ್ವಂ ವೇದಮಾನಿನಿ ವೇದ ವೇದ್ಯ ಕಿಲಸತೆ ಪ್ರಿಯ. ನೀನು ಲಕ್ಷ್ಮೀದೇವಿ, ನೀನು ವೇದಾಭಿಮಾನಿಯಾಗಿದ್ದೀಯ. ನಿನ್ನ ಪತಿ ಅವನು ವೇದವೇದ್ಯ, ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳಿಸಿದ್ದಾರೆ. ಅಂದರೆ ಒಂದು ರೀತಿ ಲಕ್ಷ್ಮೀದೇವಿ ತನ್ನ ಒಳಗಡೆ, ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ತನ್ನ ಒಳಗಡೆ ಪರಮಾತ್ಮನನ್ನ ತುಂಬಿಕೊಂಡಿದ್ದಾಳೆ. ಅಂದ ಮಾತ್ರಕ್ಕೆ ಪರಮಾತ್ಮ ಲಕ್ಷ್ಮೀದೇವಿಯ ಒಳಗಡೆ ಇದ್ದಾನೆ, ಅವನು ಕಡಿಮೆ ಅಂತಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೀರಿದ್ದಾನೆ. ವೇದಗಳು ಹೇಳಿ ಮುಗಿಸ್ಲಿಕ್ಕಾಗದಷ್ಟು ಗುಣಗಳಿಂದ ಪರಮಾತ್ಮ ಕೂಡಿದ್ದಾನೆ. ಹಾಗಾಗಿ ಅವನು ಸುಗುಣ, ಅಷ್ಟು ಗುಣಗಳಿಂದ ತುಂಬಿದ್ದಾನೆ. ಅಂತಹ ಪರಮಾತ್ಮನಿಗೆ ಸಂಬಂಧಪಟ್ಟವಳು, ಪರಮಾತ್ಮನಿಗೆ ಸೇರಿದವಳು ಲಕ್ಷ್ಮೀದೇವಿ. ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ. ತ್ರಿವಿಕ್ರಮ ಅವನಿಗೆ ಸೇರಿದವಳು ಲಕ್ಷ್ಮೀದೇವಿ. ತ್ರಿವಿಕ್ರಮ ಶಬ್ದದ ಅರ್ಥವೇ ತ್ರಿಷು ವಿಕ್ರಮತೆ. ತ್ರಿಷು ಅಂದರೆ 3 ವೇದಗಳಲ್ಲಿಯೂ ಕೂಡ ಅವನು ವ್ಯಾಪ್ತನಾಗಿದ್ದಾನೆ. 3 ವೇದಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ.
ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಲೇ ಅವನು ತ್ರಿವಿಕ್ರಮ ಅಂತ ಕರೆಸ್ಕೊಂಡಿದ್ದಾನೆ. ಅಂತಹ ಪರಮಾತ್ಮ ಅವನು ಸುರಪ್ರಿಯನೂ ಆಗಿದ್ದಾನೆ. ಸುರಪ್ರಿಯ ಅಂತ ಹೇಳಿದರೆ ಸುರ ದೇವತೆಗಳು ಅವರಿಗೆ ಪ್ರಿಯನಾಗಿದ್ದಾನೆ ಅಂತ. ಇದನ್ನು ಉಪನಿಷತ್ತು ಹೇಳ್ತಾ ಇದೆ. ದೇವತೆಗಳು ಪರಮಾತ್ಮನ ಅಂಗಗಳನ್ನು ಆಶ್ರಯಿಸಿದ್ದಾರಂತೆ. ಅಗ್ನಿರ್ಮೂರ್ಧ ಇತ್ಯಾದಿಯಾಗಿ ಪರಮಾತ್ಮನ ಅಂಗಗಳನ್ನು ಅವರು ಆಶ್ರಯಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಹಾಗೆ ಆಶ್ರಯಿಸಿದ್ದಾರೆ ಅಂತ ಹೇಳಿದರೆ, ಆ ಅಂಗಗಳಿಂದ ಹುಟ್ಟಿರ್ತಾರಂತೆ ದೇವತೆಗಳು. ಕಣ್ಣಿನಿಂದ ಸೂರ್ಯಚಂದ್ರರು, ತಲೆಯಿಂದ ಅಗ್ನಿದೇವರು, ಹೀಗೆ ಒಬ್ಬೊಬ್ಬರು ಒಂದೊಂದು ಅಂಗದಿಂದ ಹುಟ್ಟಿದವರಾಗಿ ಆಯಾಯ ಅಂಗಗಳನ್ನು ಅವರು ಆಶ್ರಯಿಸಿದ್ದಾರಂತೆ. ಇದು ಎಷ್ಟು ವಿಚಿತ್ರ! ಯಾವ ಅಂಗದಿಂದ ದೇವತೆಗಳು ಹುಟ್ಟಿದ್ದಾರೋ ಆ ಅಂಗವನ್ನು ಅವರು ಆಶ್ರಯಿಸಿದ್ದಾರೆ. ಸಾಮಾನ್ಯವಾಗಿ ಹುಟ್ಟಿದ ಊರು ಬೇಜಾರಾಗ್ಬಿಡುತ್ತೆ, ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ. ಆದರೆ ದೇವತೆಗಳು ತಾವು ಯಾವ ಅಂಗದಿಂದ ಹುಟ್ಟಿದ್ದಾರೋ, ಪರಮಾತ್ಮನ ಯಾವ ಅಂಗದಿಂದ ಹುಟ್ಟಿದ್ದಾರೋ ಆ ಅಂಗವನ್ನು ಬಿಡಲಿಕ್ಕೆ ಆಗದೆ ಆ ಅಂಗವನ್ನೇ ಆಶ್ರಯಿಸಿ ಆ ಅಂಗದ ಸೇವೆಯನ್ನು ಮಾಡಿಕೊಂಡಿದ್ದಾರಂತೆ. ಕಣ್ಣಿನಿಂದ ಹುಟ್ಟಿದ ಸೂರ್ಯಚಂದ್ರರು ಕಣ್ಣಿನ ಸೇವೆಯನ್ನು, ಅದರ ಉಪಾಸನೆಯನ್ನು, ಕಿವಿಯಿಂದ ಹುಟ್ಟಿದ ದಿಗಭಿಮಾನಿಗಳು ಆ ಕಿವಿಯ ಉಪಾಸನೆಯನ್ನು ಮಾಡ್ತಾ ಅಲ್ಲೇ ಇದ್ದಾರಂತೆ. ಅಂದರೆ ದೇವತೆಗಳಿಗೆ ಪರಮಾತ್ಮ ಎಷ್ಟು ಇಷ್ಟ ಅನ್ನೋದು ಈ ಮಂತ್ರದಿಂದ ಗೊತ್ತಾಗ್ತಾ ಇದೆ. ಅಗ್ನಿರ್ಮೂರ್ಧ ಇತ್ಯಾದಿ ಮಂತ್ರದಿಂದ ನಮಗೆ ಈ ವಿಷಯ ಗೊತ್ತಾಗ್ತಾ ಇದೆ. ಇಂತಹ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಈ ಲಕ್ಷ್ಮೀನಾರಾಯಣರೇನಿದ್ದಾರೋ ಅವರ ಕಾಲೇ ನಮಗೆ ಶರಣು, ಅಂದರೆ ಅದೇ ನಮಗೆ ರಕ್ಷಕ. ಯಾಕೆ ಅಂತ ಹೇಳಿದರೆ, ಪಕ್ಷಿವಾಹನಗೆರಗುವೆ, ಇವನು ಪಕ್ಷಿಯ ಮೇಲೆ ಕೂತವನು, ಪರಮಾತ್ಮ ಗರುಡನ ಮೇಲೆ ಕೂತವನು. ಗರುಡ ಅಂದರೆ ಯಾರು? ಗರುಡ ಅಂದರೆ ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಅಂತ ಹೇಳುವಂತೆ ವೇದಾಭಿಮಾನಿ ಅಂತ ಕರೆಸ್ಕೊಂಡಿದ್ದಾನೆ ಗರುಡನು ಕೂಡ. ಹಾಗಾಗಿ ಆ ಗರುಡ ದೇವರೇನಿದ್ದಾರೆ, ಆ ಗರುಡ ದೇವರ ಮೇಲೆ ಕೂತಿದ್ದಾನೆ ಅಂತ ಹೇಳಿದರೆ ಎಲ್ಲ ವೇದಗಳಿಂದ ಹೇಳಲ್ಪಡ್ತಾ ಇದ್ದಾನೆ ಪರಮಾತ್ಮ ಲಕ್ಷ್ಮೀದೇವಿಯರು ಅಂತ ಅರ್ಥ. ಅವರ ಪಾದ ಅದು ನಮಗೆ ರಕ್ಷಕ, ಅದೇ ನಮಗೆ ಶರಣು ಅಂತ ಉಪನಿಷತ್ತೇ ಹೇಳಿದೆ. ಯಾಕೆ ಅಂತ ಹೇಳಿದರೆ, ಶ್ರುತಿ ಯಾಕೆ ಹೊರಟಿದೆ, ವೇದಗಳು ಯಾಕೆ ಹೊರಟಿದೆ ಅಂತ ಹೇಳಿದರೆ ಜೀವರ ದುಃಖವನ್ನು ಕಳೀಲಿಕ್ಕಾಗಿ ಹೊರಟಿದೆ ಅಂತೆ. ತೇಷಾಂ ದುಃಖ ಪ್ರಹಾಣಾಯ ಅಂತ ಹೇಳ್ತಾರೆ. ಜೀವರ ದುಃಖವನ್ನು ಕಳೀಲಿಕ್ಕಾಗಿ ಹೊರಟಿರುವಂತಹದ್ದೇ ಉಪನಿಷತ್ತು, ವೇದಗಳು. ಆದ್ದರಿಂದ ಪರಮಾತ್ಮನ ಪಾದ, ಲಕ್ಷ್ಮೀನಾರಾಯಣರ ಪಾದ ನಮಗೆ ರಕ್ಷಕವಾಗಿರುವಂತಹದ್ದು, ದುಃಖ ಪರಿಹಾರಕವಾಗಿರತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಿರಂತರ ಪಕ್ಷಿವಾಹನಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಧುವರರು ಏನಿದ್ದಾರೋ ಅವರನ್ನು ಲಕ್ಷ್ಮೀನಾರಾಯಣರು ರಕ್ಷಿಸಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಧುವರರು ಅಂತ ಹೇಳಿದರೆ ಅದು ಒಂದರ್ಥ ನಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಮದುವೆ ಕಾರ್ಯಕ್ರಮದಲ್ಲಿ
ವಧು ಏನಿದ್ದಾಳೆ, ವರ ಏನಿದ್ದಾನೆ, ವರವಧುಗಳೇನಿದ್ದಾರೋ ಅವರನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ. ಅದರ ಒಟ್ಟಿಗೆ ವಧುವರರು ಅಂತ ಹೇಳಿದರೆ ಮಧ್ವರಾಯರ ಗ್ರಂಥಗಳೇನಿವೆಯೋ ಆ ಗ್ರಂಥಗಳನ್ನು ಅದನ್ನು ವ್ಯಾಸರ ಗ್ರಂಥಕ್ಕೆ ಸೇರಿಸುವಂಥದ್ದು. ಮಧ್ವರಾಯರ ಗ್ರಂಥಗಳನ್ನು ವ್ಯಾಸರ ಗ್ರಂಥಕ್ಕೆ ಸೇರಿಸುವಂಥದ್ದೇನಿದೆಯೋ ಇದು ಒಂದು ಮದುವೆ. ಅವೆರಡರನ್ನು ಸಮನ್ವಯ ಮಾಡಿ ನೋಡುವಂಥದ್ದೇನಿದೆಯೋ ಅದು ಒಂದು ಮದುವೆ. ಹೀಗೆ ಮಧ್ವರ ಗ್ರಂಥಗಳು ವಧು, ವ್ಯಾಸರ ಗ್ರಂಥಗಳು ವರ. ಅವರನ್ನು ರಕ್ಷಿಸಲಿ ಅಂದರೆ ಆ ಜ್ಞಾನ ನಮಗೆ ಹೋಗದಂತೆ ಮಾಡಲಿ. ನಿರಂತರವಾಗಿ ನಮ್ಮಲ್ಲಿ ಮಧ್ವರಾಯರ ಗ್ರಂಥಗಳ ಜ್ಞಾನ, ವೇದವ್ಯಾಸರ ಗ್ರಂಥಗಳ ಜ್ಞಾನ ಉಳಿಯುವಂತೆ ಮಾಡಲಿ ಅಂತಲೂ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದು ಉಪನಿಷತ್ತಿನ ಅಭಿಪ್ರಾಯವೇ. ಉಪನಿಷತ್ತು ಏನಂತ ಹೇಳ್ತಾ ಇದೆ? ಸಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಂತ. ಬ್ರಹ್ಮವಿದ್ಯಾ ಎಂಬುವಂಥದ್ದೇನಿದೆಯೋ ಅಂದರೆ ಲಕ್ಷ್ಮೀದೇವಿ ಏನಿದ್ದಾಳೋ ಅವಳು ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲ ವಿದ್ಯೆಗಳಿಂದ ಬರುವ ಫಲವನ್ನು ಕೊಡುವಂಥವಳಾಗಿದ್ದಾಳೆ ಅಂತ ಹೇಳಿದ್ದಾರೆ. ಎಲ್ಲ ವಿದ್ಯೆಗಳಿಂದ ಬರುವಂತಹ ಫಲವನ್ನು ಕೂಡ ಲಕ್ಷ್ಮೀದೇವಿ ಕೊಡುವಂಥವಳಾಗಿದ್ದಾಳೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ಪ್ರಾರ್ಥನೆ ನಿರಂತರ ಎಲ್ಲ ಕಡೆ ಆಗುವಂಥದ್ದೇ. ಮುಂದೆಯೂ ಕೂಡ ಒಂದು ಕೈಯಿಂದ ಅಭಯವ ನೀವಳೆ ಅಂತ ಒಂದು ಕರದಿಂದ ಅಭಯ ಕೊಡ್ತಾಳೆ, ಮತ್ತೊಂದು ಕೈಯಿಂದ ವರಗಳನ್ನು ಕೊಡ್ತಾಳೆ. ಇದರ ಅಭಿಪ್ರಾಯವೂ ಕೂಡ ಅದೇ. ಲಕ್ಷ್ಮೀದೇವಿ ನಿರಂತರವಾಗಿ ಹೀಗೆ ಎಲ್ಲ ವಿದ್ಯೆಗಳ ಫಲವನ್ನು ಕೊಡುವಂಥವಳಾಗಿದ್ದಾಳೆ ಅಂತ ತಿಳಿಸುವಂಥದ್ದು. ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಎಂಬುವುದರ ಅರ್ಥವೇ ಇದು. ಮುಂಡಕ ಉಪನಿಷತ್ತಿನ ಅರ್ಥವೇ ಇದು. ಇಂತಹ ಪರಮಾತ್ಮ ಅವನು ಬ್ರಹ್ಮಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಒಟ್ಟಿಗೆ ಇದ್ದಾನೆ. ಅವನು ಜನ್ಮ ತಾಳಿದ, ಅವನು ಅವತಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರ ಜನ್ಮ ಅಂತ ಹೇಳಿದರೆ ಅದು ನಮ್ಮೆಲ್ಲರ ಜನ್ಮದಂತೆ ಅಲ್ಲ. ಮತ್ತಿನ್ನೇನು ಅಂತ ಹೇಳಿದರೆ ಅದು ಅವರು ನಮ್ಮ ಕಣ್ಣಿಗೆ ಕಾಣಿಸೋದಷ್ಟೇ. ಅವರು ವ್ಯಕ್ತರಾಗೋದೇ ಅವರ ಅವತಾರ, ಅವರ ಜನ್ಮ. ಹೊರತು ನಮ್ಮಂತೆ ದೇಹವನ್ನು ಹೊಂದುವಂಥದ್ದು ಮೊದಲಾದ ದೋಷಗಳು ಅವರಿಗಿಲ್ಲ. ಜನ್ಮವೆಂಬುದು ಅವತಾರ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಉಪನಿಷತ್ತೇ ಹೇಳ್ತಾ ಇದೆ. ಮುಂಡಕ ಉಪನಿಷತ್ತಲ್ಲಿ ಈ ಮಾತು ಬರ್ತಾ ಇದೆ. ತಪಸಾ ಚೀಯತೆ ಬ್ರಹ್ಮ ತಸ್ಮಾದನ್ನಂಚ ಜಾಯತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅವನು ಜ್ಞಾನದಿಂದ ಕೂಡಿದ. ತಪಸ್ಸು ಅಂದರೆ ಜ್ಞಾನ. ಅವನು ಜ್ಞಾನದಿಂದ ಕೂಡಿದ. ಆನಂತರ ಅವನ ಮೂಲಕ ಅನ್ನ ಹುಟ್ಟಿತು. ಅನ್ನ ಅಂತ ಹೇಳಿದರೆ ಅನ್ನಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಹುಟ್ಟಿದ್ಲು ಅಂತರ್ಥ. ಇಲ್ಲಿ ಉಪನಿಷತ್ತೇ ಒಂದು ಪ್ರಶ್ನೆ ಮಾಡಿಕೊಳ್ಳುತ್ತೆ. ಅಲ್ಲ, ಪರಮಾತ್ಮನ ಜ್ಞಾನ ಸಂಬಂಧ
ಆಯಿತು, ಪರಮಾತ್ಮನಿಗೆ ಜ್ಞಾನದ ಸಂಬಂಧ ಆಯಿತು ಅಂದರೆ ಏನರ್ಥ? ಪರಮಾತ್ಮನಿಗೆ ಮೊದಲು ಜ್ಞಾನ ಇರಲಿಲ್ವಾ? ಇಲ್ಲದ ಜ್ಞಾನ ಪರಮಾತ್ಮನಿಗೆ ಬಂತ ಅಂತ ಉಪನಿಷತ್ತೇ ಪ್ರಶ್ನೆ ಮಾಡಿಕೊಳ್ಳುತ್ತೆ. ಪ್ರಶ್ನೆ ಮಾಡಿಕೊಂಡು ಉಪನಿಷತ್ತೇ ಮುಂದೆ ಉತ್ತರವನ್ನು ಕೊಡುತ್ತೆ. ಯಸ್ ಸರ್ವಜ್ಞಃ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಅಂತ ಹೇಳುತ್ತೆ. ಪರಮಾತ್ಮನ ಜ್ಞಾನ ಅದು ಯಾವಾಗಲೂ ಇರುವಂಥದ್ದು. ಅವನು ಸರ್ವಜ್ಞ. ಅವನಿಗೆ ನಿರಂತರವಾಗಿಯೂ ಜ್ಞಾನ ಇದ್ದೇ ಇದೆ. ಸಾಮಾನ್ಯ ಜ್ಞಾನವೂ ಇದೆ, ವಿಶೇಷ ಜ್ಞಾನವೂ ಇದೆ. ಎಲ್ಲ ಜ್ಞಾನವೂ ಯಾವಾಗಲೂ ಇದ್ದೇ ಇದೆ. ಹಾಗಾದರೆ ಮತ್ತೆ ಪರಮಾತ್ಮ ಜ್ಞಾನದಿಂದ ಕೂಡಿದ ಅಂದರೆ ಏನರ್ಥ? ಅಂದರೆ ಸೃಷ್ಟಿಕಾಲದಲ್ಲಿ ಪರಮಾತ್ಮ ಜ್ಞಾನವನ್ನು ಅಭಿವ್ಯಕ್ತಗೊಳಿಸಿದ ಎಂಬುದಾಗಿ ಅದಕ್ಕೆ ಅರ್ಥ. ಹಾಗೆ ಜ್ಞಾನದ ಅಭಿವ್ಯಕ್ತಿ ಆಯಿತು ಹೊರತು ಪರಮಾತ್ಮನಿಗೆ ಜ್ಞಾನ ಆವಾಗ ಬಂದಿದ್ದಲ್ಲ. ಹಾಗಾದರೆ ಪರಮಾತ್ಮನ ಜ್ಞಾನ ಮತ್ತು ಪರಮಾತ್ಮ ಇಬ್ಬರು ಅಭಿನ್ನರು, ಎರಡು ಒಂದೇ. ಪರಮಾತ್ಮನ ಗುಣಕ್ಕೂ ಪರಮಾತ್ಮನಿಗೂ ಭೇದ ಇಲ್ಲ. ಹಾಗಾದರೆ ಜ್ಞಾನವೂ ಹುಟ್ಟೋದಿಲ್ಲ ಅಂದ ಮೇಲೆ ಪರಮಾತ್ಮನೂ ಹುಟ್ಟೋದಿಲ್ಲ ಅಂತ ಉಪನಿಷತ್ತಿನ ಅಭಿಪ್ರಾಯ. ಹಾಗಾಗಿ ಪರಮಾತ್ಮನಿಗೆ ಅವತಾರ ಹೊರತು ಪರಮಾತ್ಮನಿಗೆ ಜನ್ಮ ಇಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿಗೂ ಜನ್ಮ ಇಲ್ಲ. ತಸ್ಮಾದನ್ನಂಚ ಜಾಯತೆ. ಆ ಲಕ್ಷ್ಮೀದೇವಿ ಅವಳು ಪರಮಾತ್ಮನಿಂದ ಹುಟ್ಟುತ್ತಾಳೆ ಅಂದರೆ ಏನರ್ಥ? ಅಭಿಜಾಯತೆ ಅಂತ ಹೇಳ್ತಾ ಇದ್ದಾರೆ. ಅಭಿಜಾಯತೆ, ಅಭಿ ಅಂದರೆ ಆಭಿಮುಖ್ಯೇನ ಜಾಯತೆ, ಎದುರಾಗಿ ಕಾಣಿಸಿಕೊಳ್ತಾಳೆ, ಅಭಿಮುಖವಾಗಿ ಕಾಣಿಸಿಕೊಳ್ತಾಳೆ ಅಂತ. ಅಂದರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ಸೇರಿದ್ದಾಳೆ ಎಂಬುವಂತೆ ಇರ್ತಾಳಂತೆ. ಆದರೆ ಸೃಷ್ಟಿಕಾಲ ಬಂದಾಗ ಪರಮಾತ್ಮನ ಎದುರಿಗೆ ಕಾಣಿಸಿಕೊಳ್ತಾಳೆ. ಅನ್ನಾಭಿಮಾನಿಯಾಗಿ ಲಕ್ಷ್ಮೀದೇವಿ ಕಾಣಿಸಿಕೊಳ್ತಾಳೆ. ಪ್ರಕೃತಿಗೆ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಕಾಣಿಸಿಕೊಳ್ತಾಳೆ. ಅದೇ ಅವಳ ಅವತಾರ ಹೊರತು ಅವಳಿಗೆ ಹುಟ್ಟಿಲ್ಲ ಅಂತ ಈ ಶಬ್ದ ತೋರಿಸಿಕೊಡ್ತಾ ಇದೆ. ಅಭಿಜಾಯತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ರಾಜರು ಜನ್ಮವೆಂಬುದು ಅವತಾರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ಲಕ್ಷ್ಮೀದೇವಿ ತಾನು ಅನೇಕ ವಿಧವಾದ ಅಲಂಕಾರಗಳನ್ನು ಮಾಡಿಕೊಂಡಿದ್ದಾಳೆ ಅಂತ ತಿಳಿಸ್ತಾ ಇದ್ದಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂತ ಅನೇಕ ವಿಧವಾದ ಅಲಂಕಾರಗಳು ಲಕ್ಷ್ಮೀದೇವಿ ಹೊಂದಿದ್ದಾಳೆ ಅಂತ ತಿಳಿಸ್ತಾ ಇದ್ದಾರೆ. ಏನಿದರ ಅಭಿಪ್ರಾಯ ಅಂತ ಹೇಳಿದರೆ, ಈಗಲೇ ನಾವು ನೋಡಿದಂತೆ ಅನ್ನಂ, ಲಕ್ಷ್ಮೀದೇವಿಗೆ ಅನ್ನ ಅಂತ ಹೆಸರು. ಅನ್ನ ಅಂದರೆ ಅನ್ನಾಭಿಮಾನಿ ಅಂತ ಹೆಸರು. ಅನ್ನ ಅಂದರೆ ಪ್ರಕೃತಿ, ಪ್ರಕೃತಿಗೆ ಅಭಿಮಾನಿಯಾದವಳು ಅಂತ. ಪ್ರಕೃತಿಗೆ ಅಭಿಮಾನಿ ಅಂದರೆ ಒಬ್ಬ ವ್ಯಕ್ತಿ ಒಂದನ್ನು ಅಭಿಮಾನಿಸ್ತಾ ಇದ್ದಾನೆ ಅಂದರೆ ಏನರ್ಥ? ನನ್ನದು ಅಂತ ಪ್ರೀತಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಮನೆಯ ಯಜಮಾನಿ, ಅವಳು ಮನೆಯನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ಅರ್ಥ. ಹಾಗೆ ಅನ್ನದ ಅಭಿಮಾನಿ, ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಪ್ರಕೃತಿಯನ್ನು ಇಷ್ಟಪಡ್ತಾ ಇದ್ದಾಳೆ. ಆ ಪ್ರಕೃತಿಯ
ಎಲ್ಲ ಆಭರಣಗಳನ್ನು ತಾನು ಧಾರಣೆ ಮಾಡ್ತಾ ಇದ್ದಾಳೆ, ಎಲ್ಲ ಬಗೆಯ ಆಭರಣಗಳನ್ನು ತಾನು ಧಾರಣೆ ಮಾಡಿದ್ದಾಳೆ ಅಂತ ಅನೇಕ ಪದಗಳಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಯಾಕೆ ಧಾರಣೆ ಮಾಡ್ತಾಳೆ ಅಂತ ಹೇಳಿದರೆ, ದೇವತೆಗಳಲ್ಲಿ ಒಂದು ಕ್ರಮ ಅಂತ. ಅವರು ಜಡವಾದ ಪದಾರ್ಥಗಳನ್ನು ಅಥವಾ ಬಂಧು ಬಾಂಧವರನ್ನು ಇಷ್ಟಪಡುವಂತಹದ್ದು ತಮಗಾಗಿ ಅಲ್ಲ ಅಂತ. ಅದೆಲ್ಲವೂ ಕೂಡ ಪರಮಾತ್ಮನ ಸೇವೆಗಾಗಿ ಅಂತ. ಹಾಗೆಯೇ ಲಕ್ಷ್ಮೀದೇವಿ ಅನ್ನಾಭಿಮಾನಿಯಾಗಿದ್ದಾಳೆ, ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ. ಅದಕ್ಕೆ ಅಭಿಮಾನಿಯಾಗಿ ಪರಮಾತ್ಮನ ಮುಂದೆ ನಿಂತಿದ್ದಾಳೆ. ಜಗತ್ತಿನ ಸೃಷ್ಟಿಯಾಗಬೇಕು, ಅದಕ್ಕಾಗಿ ಅವಳಲ್ಲಿ ಸಿಸೃಕ್ಷ ಸೃಷ್ಟಿ ಮಾಡುವ ಇಚ್ಛೆ ಬಂದಿದೆ, ಅದೇ ಅವಳಿಗೆ ಹುಟ್ಟು. ಅಂತಹ ಸಿಸೃಕ್ಷಾವನ್ನು ಹೊಂದಿ ಎಲ್ಲ ವಿಧವಾದ ಆಭರಣಗಳನ್ನು ಧಾರಣೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತೆ ನಿಂತಿದ್ದಾಳಂತೆ. ಎಲ್ಲವೂ ಪರಮಾತ್ಮನ ಸೇವೆಗಾಗಿ, ಜಗತ್ತಿನ ಉಪಕಾರಕ್ಕಾಗಿ ಲಕ್ಷ್ಮೀದೇವಿ ಹಾಗೆ ಅನೇಕ ವಿಧವಾದ ಆಭರಣಗಳನ್ನು ಧಾರಣೆ ಮಾಡಿ ನಿಂತಿದ್ದಾಳೆ ಅನ್ನೋದನ್ನು ಕೂಡ ಅನ್ನಂ ಅಭಿಜಾಯತೆ ಎಂಬ ಪದ, ಮುಂಡಕೋಪನಿಷತ್ತಿನ ಈ ಪದ ನಮಗೆ ಅದನ್ನು ತಿಳಿಸಿಕೊಡ್ತಾ ಇದೆ. ಹೀಗೆ ಲಕ್ಷ್ಮೀದೇವಿಯ ಅಲಂಕಾರದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಲಕ್ಷ್ಮೀದೇವಿ ತಾನು ದೇವತೆಗಳ ಸಭೆಯಲ್ಲಿ ಬರ್ತಾ ಇದ್ದಾಳೆ. ಅಲ್ಲಿ ಬರಬೇಕಾದರೆ ಅವರಲ್ಲಿ ಇರುವಂತಹ ದೋಷಗಳು ಅವುಗಳನ್ನು ನೇರವಾಗಿ ಹೇಳಲಿಲ್ಲ, ಹೆಸರು ಇಟ್ಟು ಹೇಳಲಿಕ್ಕೆ ಹೋಗಲಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಅದು ಲಕ್ಷ್ಮೀದೇವಿಯ ಕ್ರಮ. ಇಡೀ ವೇದವನ್ನು ನೋಡಿದಾಗ ನಮಗಿದು ಗೊತ್ತಾಗತ್ತೆ. ವೇದದಲ್ಲಿ ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ದೇವತೆಗಳ ನಿಂದೆ ಇರೋದಿಲ್ಲ. ಮತ್ತೆ ಹೇಗೆ ಹೇಳಿರ್ತಾರೆ ಅಂತ ಹೇಳಿದರೆ, ಇಲ್ಲೇ ನಾವು ಮುಂಡಕೋಪನಿಷತ್ತಲ್ಲಿ ನೋಡಬಹುದು. ಮುಂಡಕೋಪನಿಷತ್ತಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಬೇಕು. ಹೇಗೆ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಹೊರಟಾಗ ಇಲ್ಲಿ ಮೊದಲು ಹೇಳ್ತಾರೆ, ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ ಅಂತ ಮುಂಡಕೋಪನಿಷತ್ತು ಹೇಳ್ತಾ ಇದೆ. ದೇವತೆಗಳಲ್ಲಿ ಪ್ರಥಮ ಉತ್ತಮನಾಗಿರತಕ್ಕಂಥವನು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಅವರು ಸಂಬಭೂವ. ಸಂಬಭೂವ ಅಂತ ಹೇಳಿದರೆ ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕಃ ಅಂತ ಹೇಳುವಂತೆ, ಸಂ ಎಂಬುವಂತಹದ್ದು ಅದು ಪರಮಾತ್ಮನ ನಾಮ. ಸಂಬಭೂವ, ಸಂ ಅಂತ ಹೇಳಿದರೆ ಪರಮಾತ್ಮ. ಅವನಿಂದ ಯಾರು ಹುಟ್ಟಿದರು? ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು. ಎಂಥವರು? ಎಲ್ಲ ದೇವತೆಗಳಲ್ಲಿ ಉತ್ತಮರಾಗಿರತಕ್ಕಂಥವರು. ಹಾಗಾದರೆ ಸರ್ವೋತ್ತಮ ಯಾರು? ಪರಮಾತ್ಮ. ಅವನಿಂದ ಹುಟ್ಟಿದವರಾದ್ದರಿಂದ ಇವರೆಲ್ಲರೂ ಕೂಡ ಪರಮಾತ್ಮನಿಗಿಂತ ಕಡಿಮೆ. ಅದನ್ನೇ ಮುಂದೆ ಮತ್ತೆ ಉಪನಿಷತ್ತು ಹೇಳಿದೆ, ದೇವಾನಾಂ ಪತಿರೇಕೋಧಿವಾಸಃ ಅಂತ. ದೇವಾನಾಂ ಪತಿ, ಪರಮಾತ್ಮನನ್ನು ಉದ್ದೇಶಿಸಿಕೊಂಡು ಯಾರು ಕರ್ಮವನ್ನು ಮಾಡ್ತಾರೋ ಅವರನ್ನು ಸೂರ್ಯರಶ್ಮಿ ಅಭಿಮಾನಿಗಳು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ದೇವತೆಗಳ ಪತಿ ಸರ್ವೋತ್ತಮನಾಗಿರತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ.
ಹಾಗೇನು ಉಪನಿಷತ್ತು ಏನಂತ ಹೇಳ್ತಾ ಇದೆ, ಎಲ್ಲ ದೇವತೆಗಳಿಗಿಂತಲೂ ಪರಮಾತ್ಮ ಉತ್ತಮ ಅಂತ ಹೇಳ್ತಾ ಇದೆ. ಇದು ಉಪನಿಷತ್ತಿನ ಕ್ರಮ. ನೇರವಾಗಿ ದೇವತೆಗಳು ಕಡಿಮೆ ಅಂತ ಹೇಳೋದಿಲ್ಲ. ಇದನ್ನು ವಾದಿರಾಜರು ಸರಸಭಾರತಿ ವಿಲಾಸದಲ್ಲೂ ತಿಳಿಸ್ತಾರೆ. ರುದ್ರದೇವರನ್ನ, ಬೇರೆ ದೇವತೆಗಳನ್ನು ನಿಂದನೆ ಮಾಡಿದಾಗ ಆ ದೇವತೆಗಳಿಗೆ ಬೇಸರ ಆಗಲ್ವಾ ಅಂತ ಹೇಳಿದರೆ, ಅವರಿಗೆ ಬೇಸರ ಆಗಲ್ಲ. ಯಾವಾಗ ಅಂತ ಹೇಳಿದರೆ, ಇವರು ಕಡಿಮೆ ಅಂತ ಹೇಳ್ತಾ ಪರಮಾತ್ಮ ಉತ್ತಮ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಸಂತೋಷವನ್ನು ಅನುಭವಿಸ್ತಾರಂತೆ. ಅದು ದೇವತೆಗಳ ಸ್ವಭಾವ ಅಂತೆ. ಹಾಗೆ ಇಲ್ಲಿ ಪರಮಾತ್ಮ ಉತ್ತಮ ಅಂತ ಉಪನಿಷತ್ತು ಹೇಳ್ತಾ ಇದೆ. ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠನಾಗಿರತಕ್ಕಂಥವನು ಬ್ರಹ್ಮದೇವರು, ಅವನಿಗೆ ಜನಕನಾಗಿರತಕ್ಕಂಥವನು ಪರಮಾತ್ಮ, ಅವನು ಎಲ್ಲ ದೇವತೆಗಳ ಸ್ವಾಮಿ ಅಂತ. ಹೀಗೆ ದೇವತೆಗಳು ಪರಮಾತ್ಮನಿಗಿಂತ ಕಡಿಮೆ, ಪರಮಾತ್ಮ ಉತ್ತಮ ಅಂತ ಹೇಳುವುದರ ಮೂಲಕ ಉಪನಿಷತ್ತು ಏನು ಮಾಡ್ತಾ ಇದೆ, ದೇವತೆಗಳಲ್ಲಿ ನ್ಯೂನತೆ ಅದನ್ನು ತೋರಿಸಿಕೊಡ್ತಾ ಇದೆ, ಹೊರತು ನೇರವಾಗಿ ಅಲ್ಲ. ಇದು ಉಪನಿಷತ್ತಿನ ಕ್ರಮ, ವೇದದ ಕ್ರಮ. ವೇದಾಭಿಮಾನಿಯಾದ ಲಕ್ಷ್ಮೀದೇವಿಯ ಕ್ರಮವೂ ಅದೇ. ಆ ಲಕ್ಷ್ಮೀದೇವಿಯು ಕೂಡ ನೇರವಾಗಿ ತನ್ನ ಮಕ್ಕಳ ದೋಷವನ್ನು ತಾನು ಹೇಳದೆ, ಅವರ ಹೆಸರನ್ನು ಇಟ್ಟು ಅದನ್ನು ಹೇಳದೆ, ಒಟ್ಟಿಗೆ ಅದನ್ನು ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾಳೆ. ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ಎಣಿಸಿದಳು ಅಂತ ಅದನ್ನು ತಿಳಿಸ್ತಾ ಇದ್ದಾರೆ. ಅದು ಏನು, ಆ ಪಟ್ಟಿ ಏನು, ಅದನ್ನು ಮುಂಡಕೋಪನಿಷತ್ತಲ್ಲಿ ಹೇಗೆ ಹೇಳಿದ್ದಾರೆ ಎಂಬುವ ವಿಚಾರವನ್ನು ಮತ್ತೆ ಪುನಃ ನಾಳೆ ಸೇರಿದಾಗ ಯಥಾಮತಿ ನೋಡೋಣ ಅಂತ ಹೇಳ್ತಾ, ಈ ಕರ್ಮವನ್ನು ಶ್ರೀ ವಿಶ್ವೇಶತೀರ್ಥಾದಿ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪುರಾಣ ಅಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.